ಸದ್ಯ ಇವರು ಪೊಲೀಸರ ಕೆಡ್ಡಾಗೆ ಬಿದ್ದಿದ್ದಾರೆ ಎನ್ನುವ ಮಾಹಿತಿ ಇದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಜಲೀಲ್ ಬಾಬಾ ನಾಪತ್ತೆಯಾಗಿದ್ದಾನೆ. ಹೆಸರಿಗೆ ಸಮಾಜ ಸೇವೆ ಆದ್ರೆ ಮಾಡ್ತಾ ಇದ್ದಿದ್ದು ಡ್ರಗ್ಸ್ ದಂಧೆ, ಅದು ಕೂಡ ಆಂಬ್ಯುಲೆನ್ಸ್ ನಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ ಡ್ರೈವರ್. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಜಲೀಲ್ ಬಾಬಾ ನಾಪತ್ತೆಯಾಗಿದ್ದಾನೆ. ಶೋಕಿಲಾಲ ಜಲೀಲ್ ಬಾಬಾನಿಗಾಗಿ ಸಿಸಿಬಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಪೊಲೀಸರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. 3 ಡ್ರಗ್ಸ್ ಪೆಡ್ಲರ್ ಅರೆಸ್ಟ್ ಆಗ್ತಾ ಇದ್ದಂತೆ ಜಲೀಲ್ ಪರಾರಿಯಾಗಿರೋದು. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆಂಬ್ಯುಲೆನ್ಸ್ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ. ಪ್ರಕರಣದ 4ನೇ ಆರೋಪಿ ಜಲೀಲ್ಗಾಗಿ ಸಿಸಿಬಿ ಹುಡುಕಾಟವನ್ನು ನಡೆಸ್ತಾ ಇದೆ. ಬೆಳ್ತಂಗಡಿಯ ಹೀರೋ ಎಂಬಂತೆ ಬಿಂಬಿತವಾಗಿದ್ದ ಜಲೀಲ್ ಮಾಡ್ತಾ ಇದ್ದಿದ್ದು ಡ್ರಗ್ಸ್ ದಂಧೆ. ಹೆಸರಿಗೆ ಸಮಾಜ ಸೇವೆ ಆದ್ರೆ ಆಂಬ್ಯುಲೆನ್ಸ್ ನಲ್ಲಿ ಆತ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ. ಜಲೀಲ್ ಬಾಬಾ ಅಂತೇಳಿ ಆತನ ಹೆಸರು. ಬೆಳ್ತಂಗಡಿಯ ಭಾಗದಲ್ಲಿ ಆತ ಹೀರೋ ರೀತಿಯಲ್ಲಿ ಬಿಂಬಿಸ್ಕೊಂಡಿದ್ದ. ನೋಡ್ತಾ ಇರಬಹುದು ಜಲೀಲ್ ಬಾಬಾನನ್ನ. ಆತ ಆಂಬ್ಯುಲೆನ್ಸ್ ನಲ್ಲಿ ರೋಗಿಗಳನ್ನ ಕರೆದುಕೊಂಡು ಹೋಗಿದ್ದಕ್ಕಿಂತ ಜಾಸ್ತಿಯಾಗಿಯೇ ಡ್ರಗ್ಸ್ ತೆಗೆದುಕೊಂಡು ಹೋಗ್ತಾ ಇದ್ದ, ಸಪ್ಲೈ ಮಾಡ್ತಾ ಇದ್ದ. ಸದ್ಯ ಈತನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹಾಗೆಯೇ ಈ ವ್ಯಕ್ತಿಯ ಒಂದೊಂದೇ ವಿಚಾರಗಳು ಸಿಸಿಬಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಪೊಲೀಸರು 5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡಿತಾರೆ. 3 ಪೆಡ್ಲರ್ಸ್ಗಳನ್ನು ಕೂಡ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಜಲೀಲ್ ಹೆಸರು ಗೊತ್ತಾಗುತ್ತೆ. ಆದರೆ ಜಲೀಲ್ ಈಗ ತನ್ನ ಆಂಬ್ಯುಲೆನ್ಸ್ ಸಮೇತ ಎಸ್ಕೇಪ್ ಆಗಿದ್ದಾನೆ ಎನ್ನುವ ಮಾಹಿತಿ ಇದೆ. ನೋಡ್ತಾ ಇರ್ಬೋದು, ಇದೇ ವ್ಯಕ್ತಿ ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದ. ಸದ್ಯ ಈತನ ಹುಡುಕಾಟಕ್ಕಾಗಿ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ. ನಾನಾಗ್ಲೂ ಕೂಡ ಹೇಳ್ತಾ ಇದ್ದೆ, ಹೆಸರಿಗೆ ಸಮಾಜ ಸೇವೆ ಆದ್ರೆ ಮಾಡ್ತಾ ಇದ್ದಿದ್ದು ಸಮಾಜಘಾತುಕ ಕೆಲಸ. ಇಂಥವರನ್ನ ಹೇಗೆ ನಂಬೋದು? ಈತ ಆಂಬ್ಯುಲೆನ್ಸ್ ಇಟ್ಕೊಂಡಿದ್ದ, ಆದರೆ ರೋಗಿಗಳನ್ನ ಕರ್ಕೊಂಡು ಹೋಗಿದ್ದಕ್ಕಿಂತ ಮಾಡ್ತಿದ್ದುದು ಜಾಸ್ತಿಯಾಗಿ ಡ್ರಗ್ಸ್ ದಂಧೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಆಂಬ್ಯುಲೆನ್ಸು, ಪೊಲೀಸರು ಇದನ್ನ ಬಿಡ್ತಾರೆ, ಈ ರೀತಿಯಾದಂಥ ಆಲೋಚನೆ. ಮಾಹಿತಿ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಸಂಪತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಪತ್, ಹೆಸರಿಗೆ ಸಮಾಜ ಸೇವೆ ಆದ್ರೆ ಈ ಆಂಬ್ಯುಲೆನ್ಸ್ ನಲ್ಲಿ ಮಾಡ್ತಾ ಇದ್ದಿದ್ದು ಡ್ರಗ್ಸ್ ದಂಧೆ ಮತ್ತು ಸಪ್ಲೈ ಪ್ರಕರಣದ ಬಗ್ಗೆ ಡೀಟೇಲ್ಸ್, ಹಾಗೇನೆ ಈ ಆರೋಪಿಯ ಪತ್ತೆಗಾಗಿ ಪೊಲೀಸರು ಯಾವ ರೀತಿಯಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ? ಸಂಪತ್, ಈಗಾಗಲೇ ಸಮಾಜ ಸೇವೆ ಹೆಸರಿನಲ್ಲಿ ಈ ಯಾರು ಜಲೀಲ್ ಅಂದ್ರೆ ಬಾಬಾ ಆಂಬುಲೆನ್ಸ್ ಚಾಲಕ ಜಲೀಲ್ ಈಗಾಗಲೇ ನಾಪತ್ತೆ ಆಗಿರುವಂತದ್ದು. ಹೀಗಾಗಿ ಸಿಸಿಬಿ ಪೊಲೀಸರು ಆತನ ಪತ್ತೆಗಾಗಿ ಒಂದು 3-4 ಆಯಾಮಗಳಲ್ಲಿ ಶೋಧ ನಡೆಸಿರುವಂತದ್ದು. ಈತ ಏನ್ ಮಾಡಿದ ಅಂತ ಹೇಳಿದ್ರೆ ಆಂಬುಲೆನ್ಸ್ ಜೊತೆಲೇ ಈತ ಈಗಾಗಲೇ ನಾಪತ್ತೆ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಈಗ ಬಾಗಲಕೋಟೆಯಲ್ಲಿ ಸುಮಾರು 5 ಕೋಟಿ ಮೌಲ್ಯದ ಈ ಡ್ರಗ್ಸ್ ವಶಪಡಿಸಿಕೊಂಡ ಸಂದರ್ಭದಲ್ಲಿ ಈ ಬಾಬಾನ ಹೆಸರು ಈಗ ಸಿಗಾಕೊಂಡಿರುವಂತದ್ದು. ಈ ವಿಚಾರದಲ್ಲಿ ಈಗಾಗಲೇ ಸಿಸಿಬಿ ಪೊಲೀಸರು 2-3 ದಿಕ್ಕಿನಲ್ಲಿ ಆತರ ಬಗ್ಗೆ ತನಿಖೆ ನಡೆಸ್ತಿರುವಂತದ್ದು. ಈಗಾಗಲೇ ಇವನು ಆಂಬುಲೆನ್ಸ್ ಜೊತೆಲೆ ಓಡಿ ಹೋಗಿರುವಂತದ್ದು. ಸಂಪತ್, ಎಸ್, ಥ್ಯಾಂಕ್ ಯು ಸಂಪತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಈ ವ್ಯಕ್ತಿ ಈಗ ಆಂಬ್ಯುಲೆನ್ಸ್ ಸಮೇತ ನಾಪತ್ತೆ ಆಗಿದ್ದಾನೆ. ಈತನ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸಿಸಿಬಿ ಪೊಲೀಸರಿಂದ ತೀವ್ರತರವಾದ ತನಿಖೆ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಡ್ರಗ್ಸ್ ತಗೊಂಡು ಹೋದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಎನ್ನುವಂಥದ್ದು ಈತನ ಪ್ಲಾನ್ ಆಗಿತ್ತು. ಅದಕ್ಕೆ ಈತ ಸಮಾಜ ಸೇವೆ ಹೆಸರಿನಲ್ಲಿ ಆಂಬ್ಯುಲೆನ್ಸ್ ಅನ್ನ ದುರುಪಯೋಗ ಮಾಡಿಕೊಂಡು ಅದರಲ್ಲಿ ರೋಗಿಗಳನ್ನ ಕರೆದುಕೊಂಡು ಹೋಗಿದ್ದಕ್ಕಿಂತ ಜಾಸ್ತಿಯಾಗಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಬೆಳ್ತಂಗಡಿ ಭಾಗದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಭಾಗದಲ್ಲಿ ಈತ ಹೀರೋ ರೀತಿಯೂ ಬಿಂಬಿತನಾಗಿದ್ದ. ನೋಡ್ತಾ ಇರಬಹುದು ಆತನ ವಿಡಿಯೋಗಳನ್ನ. ಸದ್ಯ ಈತ ಈಗ ತಲೆಮರೆಸಿಕೊಂಡಿದ್ದಾನೆ.